ನಮ್ಮ ಸನಾತನ ಭಾರತ ಆಯುರ್ವೇದ ಪದ್ಧತಿಯು ಪುರಾತನ ಭಾರತದ ವಿಶಿಷ್ಟ ವೈದ್ಯಕೀಯ ಪದ್ಧತಿಯಾಗಿದೆ ಹಾಗೂ ಇದಕ್ಕೆ ತನ್ನದೇ ಆದಂತಹ ಇತಿಹಾಸ ಹಾಗೂ ಪ್ರಾಮುಖ್ಯತೆ ಇದೆ. ಆಯುರ್ವೇದದ ಜೀವಾಳವೇ ಗಿಡಗಳು. ಇಂತಹ ವೈದ್ಯಕೀಯ ರೂಪ ಹಾಗೂ ಗುಣ ಹೊಂದಿದ ಗಿಡಗಳಲ್ಲಿ ಒಂದು ಮುಖ್ಯ ಗಿಡದ ಬಗ್ಗೆ ಇಂದು ತಿಳಿಯೋಣ. ತುಳಸಿ. ಇದು ನಮ್ಮ ಸಂಸ್ಕೃತಿ ಮತ್ತು ಪಾರಂಪರ್ಯವನ್ನು ಪ್ರತಿಬಿಂಬಿಸುವ ಗಿಡ. ಸ್ನೇಹಿತರೆ, ಈ ಸಂಚಿಕೆಯಲ್ಲಿ ನಾವು ಈ ಪವಿತ್ರ ಗಿಡದ ಆಧ್ಯಾತ್ಮಿಕ ಹಿನ್ನೆಲೆ ಹಾಗೂ ಇದರ ಮೌಲ್ಯಗಳ ಬಗ್ಗೆ ತಿಳಿಯೋಣ. ಸ್ನೇಹಿತರೆ, ತುಳಸಿಯ ಪೂರ್ವದ ಹೆಸರು ವೃಂದಾದೇವಿ ಹಾಗೂ ಈಕೆ ಅಸುರನಾದ ಕಾಲನೇಮಿಯ ಮಗಳಾಗಿದ್ದಳು. ಸ್ನೇಹಿತರೆ, ವೃಂದಾದೇವಿಯು ಅಸುರನಾದ ಜಲಂಧರನೊಂದಿಗೆ ವಿವಾಹವಾಗಲ್ಪಡ್ತಾಳೆ. ಸ್ನೇಹಿತರೆ, ಸಮುದ್ರವೆಲ್ಲ ಜಲಂಧರನ ಜಾಗವಾದ್ದರಿಂದ ಸಮುದ್ರದಲ್ಲಿ ನಡೆಯುತ್ತಿದ್ದಂತಹ ಸಮುದ್ರ ಮಂಥನಕ್ಕೆ ಜಲಂಧರನು ಅಡ್ಡಿಪಡಿಸುತ್ತಾನೆ. ಜಲಂಧರ ಸಮುದ್ರ ಮಂಥನಕ್ಕೆ ಅಡ್ಡಿಪಡಿಸಿದ್ದರಿಂದ ದೇವದಾನವರ ನಡುವೆ ಘೋರ ಯುದ್ಧ ನಡೆಯುತ್ತದೆ. ದೇವತೆಗಳಿಗೆ ಸಹಾಯ ಮಾಡುವ ಉದ್ದೇಶದಿಂದಾಗಿ ನಾರದ ಮಹರ್ಷಿಗಳು ಜಲಂಧರನ ಬಳಿ ಹೋಗಿ ಪಾರ್ವತಿ ದೇವಿಯ ಸೌಂದರ್ಯದ ಕುರಿತು ಅವನಿಗೆ ಹೇಳುತ್ತಾರೆ. ಪಾರ್ವತಿಯ ಸೌಂದರ್ಯದ ಬಗ್ಗೆ ಕೇಳಿದ ಜಲಂಧರನು ಪಾರ್ವತಿಯನ್ನು ಒಲಿಸಿಕೊಳ್ಳಲು ಶಿವನೊಂದಿಗೆ ಯುದ್ಧ ಮಾಡಲು ನಿಲ್ತಾನೆ. ಇತ್ತ ವೃಂದಾದೇವಿಯು ತನ್ನ ಗಂಡನಾದ ಜಲಂಧರನು ಶಿವನೊಂದಿಗೆ ಯುದ್ಧವನ್ನು ಗೆದ್ದು ಬರಲಿ ಎಂದು ಆಶಿಸಿ ಆರತಿ ಎತ್ತಿ ಬೀಳ್ಕೊಡುತ್ತಾಳೆ. ಸ್ನೇಹಿತರೆ, ಪಾರ್ವತಿ ದೇವಿಯ ಸೌಂದರ್ಯದಿಂದ ಮೋಹಿತನಾದ ಜಲಂಧರ ಹಾಗೂ ಶಿವನ ನಡುವೆ ಘೋರ ಯುದ್ಧ ನಡೆಯುತ್ತದೆ. ವೃಂದಾದೇವಿಯು ತನ್ನ ಗಂಡ ಯುದ್ಧದಲ್ಲಿ ಗೆದ್ದು ಬರಲಿ ಎಂದು ವಿಷ್ಣುವಿನ ಜಪ ಮಾಡಲು ಕೂರುತ್ತಾಳೆ. ಸ್ನೇಹಿತರೆ, ಆದರೆ ಇಲ್ಲಿ ವಿಧಿಯ ಆಟ ಬೇರೆನೇ ಇತ್ತು. ವಿಷ್ಣು ದೇವತೆಗಳ ಮನವಿಯ ಮೇರೆಗೆ ತನ್ನ ರೂಪವನ್ನ ಜಲಂಧರನ ರೂಪಕ್ಕೆ ಬದಲಾಯಿಸಿ ವೃಂದಾದೇವಿಯ ಬಳಿ ತೆರಳುತ್ತಾನೆ. ಇತ್ತ ವೃಂದಾದೇವಿಯು ತನ್ನ ಪತಿಯಾದ ಜಲಂಧರ ಯುದ್ಧ ಗೆದ್ದು ಬಂದಿದ್ದಾನೆ ಅಂದುಕೊಂಡು ತನ್ನ ಜಪವನ್ನು ನಿಲ್ಲಿಸಿ ಅವನಿಗೆ ನಮಸ್ಕರಿಸುತ್ತಾಳೆ. ವೃಂದಾದೇವಿಯು ತನ್ನ ಜಪ ನಿಲ್ಲಿಸಿದ ಕಾರಣ ಶಿವ ಇಲ್ಲಿ ಜಲಂಧರನನ್ನು ಕೊಲ್ಲಲು ಸುಲಭವಾಗುತ್ತದೆ. ಈ ಎಲ್ಲ ನಿಜವನ್ನು ಅರಿತ ವೃಂದಾದೇವಿಯು ವಿಷ್ಣು ತನಗೆ ಮಾಡಿದ ಮೋಸ ಅರಿತು ಅವನಿಗೆ ಸಾಲಿಗ್ರಾಮವಾಗುವಂತೆ ಶಪಿಸುತ್ತಾಳೆ. ಸ್ನೇಹಿತರೆ, ತನ್ನ ಗಂಡನ ಸಾವಿನಿಂದ ದುಃಖಿತಳಾದಂತಹ ವೃಂದಾದೇವಿಯು ತನ್ನ ಪತಿ ಜಲಂಧರನ ಶವ ಹಿಡಿದು ಅಗ್ನಿ ಪ್ರವೇಶ ಮಾಡುತ್ತಾಳೆ. ಸ್ನೇಹಿತರೆ, ಮಹಾನ್ ಪತಿವ್ರತೆಯಾದ ವೃಂದಾದೇವಿಯ ಚಿತೆಯಿಂದ ಒಂದು ಗಿಡ ಹುಟ್ಟುತ್ತದೆ. ಆ ಗಿಡವೇ ತುಳಸಿ ಗಿಡ. ಹೀಗೆ ವೃಂದಾದೇವಿ ಎಂಬ ಮಹಾನ್ ಪತಿವ್ರತೆಯು ತುಳಸಿ ಗಿಡವಾಗಿ ಬದಲಾಗುತ್ತಾಳೆ. ಸ್ನೇಹಿತರೆ, ನಾವು ತುಳಸಿಯ ವೈದ್ಯಕೀಯ ಮೌಲ್ಯಗಳ ಕಡೆ ಗಮನ ಹರಿಸುವುದಾದರೆ ತುಳಸಿ ನೀರನ್ನು ಕುಡಿಯುವುದರಿಂದ ಗಂಟಲು ಸಮಸ್ಯೆ ನಿವಾರಣೆಯಾಗುತ್ತದೆ. ತುಳಸಿಯನ್ನು ಸೇವಿಸುವುದರಿಂದ ನಮ್ಮ ದೇಹದಲ್ಲಿನ ಹೃದಯ ಸಂಬಂಧಿ ಕಾಯಿಲೆಗಳು ಹಾಗೂ ಕೊಬ್ಬಿನ ಅಂಶ ಕಡಿಮೆಯಾಗುತ್ತದೆ. ದಿನಕ್ಕೆ 12 ತುಳಸಿ ಎಲೆ ತಿನ್ನುವುದರಿಂದ ನಮ್ಮ ಸುಸ್ತು ಕಮ್ಮಿಯಾಗಿ ನಮ್ಮ ರಕ್ತವು ಶುದ್ಧಿಯಾಗುತ್ತದೆ. ಇಷ್ಟಲ್ಲದೆ ತುಳಸಿ ಸೇವಿಸುವುದರಿಂದ ನಮಗೆ ಇನ್ನೂ ಹಲವಾರು ಉಪಯೋಗಗಳಿದ್ದಾವೆ. ಸ್ನೇಹಿತರೆ, ಇದಾಗಿತ್ತು ತುಳಸಿ ದೇವಿಯ ಕುರಿತಾದ ಒಂದಿಷ್ಟು ಆಧ್ಯಾತ್ಮಿಕ ಹಿನ್ನೆಲೆ ಹಾಗೂ ತುಳಸಿ ಗಿಡದ ಮೌಲ್ಯಗಳು. ಮುಂದೊಂದು ವಿಡಿಯೋದಲ್ಲಿ ಮತ್ತೊಂದು ಐತಿಹಾಸಿಕ ಮಾಹಿತಿಯೊಂದಿಗೆ ಸಿಗ್ತೀನಿ. ನಮಸ್ಕಾರಗಳು.